ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ವೀಕ್ಷಕರೇ, ಇವಾಗ ಗಂಡ ಹೆಂಡತಿ ಅಂದರೆ ಒಂದಲ್ಲ ಒಂದು ಸಮಸ್ಯೆಗಳು ಬಂದೇ ಬರುತ್ತದೆ. ಮನೆಯಲ್ಲಿ ಗಂಡ ಹೆಂಡತಿಯ ಕಷ್ಟ ಸುಖವನ್ನ ಕೇಳೋದಿಲ್ಲ, ಹೆಂಡತಿ ಗಂಡನ ಕಷ್ಟ ಸುಖಗಳನ್ನ ಕೇಳೋದಿಲ್ಲ. ಅವರವರ ರಿಲೇಟಿವ್ಸ್ನ ಮಾತ್ರ ಕೇಳ್ಕೊತಾರೆ. ನನ್ನ ಗಂಡ ನನ್ನ ಹೆಂಡತಿ ನನ್ನ ಕಷ್ಟವನ್ನ ಕೇಳೋದೇ ಇಲ್ಲ, ಪ್ರೀತಿ ವಿಶ್ವಾಸ ಅನ್ನೋದೇ ಇಲ್ಲ. ಇಂತಹ ಸಮಸ್ಯೆಗಳು ಅನೇಕ ಕಾಡ್ತಾ ಇರ್ತವೆ. ಮನೆಯಲ್ಲಿ ಒಟ್ಟಿಗೆ ಇರ್ತೀರಿ, ಆದರೆ ನಿಮ್ಮ ಗಂಡ ನಿಮಗೆ ಕನಿಕರವನ್ನ ತೋರಿಸೋದಿಲ್ಲ. ಒಟ್ಟಾರೆ ನಿಮಗೆ ಒಂದು ವಿಶ್ವಾಸ ಪ್ರೀತಿಯಿಂದ ಕಾಣೋದಿಲ್ಲ. ಅದೇ ಹೆಂಡತಿಯಾಗಲಿ ಅವರದೇ ತವರ ಮನೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇಂತಹ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಕಾಡ್ತಾ ಇದ್ರೆ, ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕು ಅಂದರೆ, ಅಥವಾ ನಿಮ್ಮ ಹೆಂಡತಿ ನಿಮ್ಮ ಬಗ್ಗೆ ಸಂಪೂರ್ಣ ಯೋಚನೆ ಮಾಡಬೇಕು ಅಂದರೆ, ಅಲ್ಲದೆ ವೀಕ್ಷಕರೇ, ನೀವು ಪ್ರೀತಿಸಿದವರು ದೂರ ಆಗಿದ್ರೆ ಅಂದರೆ ಎಷ್ಟೋ ವರ್ಷಗಳು ಕಳೆದಿದ್ರು ಕೂಡ ಈ ಒಂದು ಸಣ್ಣ ತಂತ್ರ ನಿಮಗೆ ಬಲಿಷ್ಠವಾಗಿ ಕೆಲಸ ಮಾಡುತ್ತೆ. ಈ ತಂತ್ರದಿಂದ ನೀವು ಅವರನ್ನ ಮತ್ತೆ ನಿಮ್ಮತ್ತ ಸೆಳೆದುಕೊಳ್ಳಬಹುದು. ವೀಕ್ಷಕರೇ, ಅದು ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ತಂತ್ರವನ್ನು ನೀವು ಮಾಡಿ ನೀವು ಇಷ್ಟಪಡುವವರನ್ನು ನಿಮ್ಮತ್ತ ಸೆಳೆದುಕೊಳ್ಳಬಹುದು. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ವಶೀಕರಣ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದು ಗೊತ್ತಾ ವೀಕ್ಷಕರೇ? ಮನೆಯಲ್ಲೇ ಮಾಡಬಹುದು. ಈ ತಂತ್ರವನ್ನು ಮಾಡೋದಕ್ಕೆ ಬೇಕಾಗಿರೋದು ಒಂದು ಕೆಂಪು ಬಟ್ಟೆ, ಜೊತೆಗೆ ಒಂದು ತೆಂಗಿನಕಾಯಿ, ಹಾಗೇನೆ ಉಪ್ಪು ಅಂದರೆ ಪುಡಿ ಉಪ್ಪು, ಹಾಗೇನೆ ಕರ್ಪೂರ ಬೇಕಾಗುತ್ತೆ ವೀಕ್ಷಕರೇ. ಮುಖ್ಯವಾದದ್ದೇ ಕರ್ಪೂರ ವೀಕ್ಷಕರೇ. ಮೊದಲಿಗೆ ಏನು ಮಾಡಬೇಕು ಅಂದರೆ ವೀಕ್ಷಕರೇ, ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಅನ್ಕೋತಿದ್ದೀರೋ ಆ ಕೆಂಪು ಬಟ್ಟೆಯ ಮೇಲೆ ಅವರ ಹೆಸರನ್ನ ಬರೆಯಬೇಕಾಗುತ್ತೆ. ಮೊದಲಿಗೆ ಆ ಕೆಂಪು ಬಟ್ಟದ ಮೇಲೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಅನ್ಕೋತಿದ್ದೀರೋ ಅವರ ಹೆಸರನ್ನ ಬರೆಯಬೇಕಾಗುತ್ತದೆ. ಅದಾದ ನಂತರ ಏನು ಮಾಡಬೇಕು ಅಂದರೆ ತೆಂಗಿನಕಾಯಿಯನ್ನ ಇಡಬೇಕು. ಅದರ ಮೇಲೆ ವೀಕ್ಷಕರೇ ಕರ್ಪೂರವನ್ನ ಇಟ್ಟು ನಾನು ಒಂದು ಮಂತ್ರವನ್ನ ಹೇಳಿಕೊಡುತ್ತೇನೆ. ವೀಕ್ಷಕರೇ, ಈ ಮಂತ್ರ ತುಂಬಾನೇ ಶಕ್ತಿಶಾಲಿಯಾಗಿರುವ ಮಂತ್ರ. ಇದನ್ನ ನೀವು 48 ಬಾರಿ ಆ ತೆಂಗಿನಕಾಯಿಯ ಸುತ್ತ ನಿಮ್ಮ ಕೈಯಲ್ಲಿ ಉಪ್ಪನ್ನು ತೆಗೆದುಕೊಂಡು ಆ ಉಪ್ಪನ್ನು ತೆಂಗಿನಕಾಯಿಯ ಸುತ್ತ ಹಾಕುತ್ತಾ ಈ ಮಂತ್ರವನ್ನ ಪಠನೆ ಮಾಡಬೇಕಾಗುತ್ತೆ ವೀಕ್ಷಕರೇ, ಮಂತ್ರ ಹೀಗಿದೆ ನೋಡಿ. ಓಂ ಕುಂಬಿನಿ ಸ್ವಾಹ, ಓಂ ನಮೋ ನಮಃ, ವೀಳಾನಿರೂಪತಿ ಶೂಲೆ ಖಡ್ಗಹಸ್ತೆ, ಸಿಂಹಾರೂಢೆ ವಶಮಾಗತ್ಯ ಕುರು ಸ್ವಾಹ. ಇನ್ನೊಮ್ಮೆ ಹೇಳುತ್ತೇನೆ ವೀಕ್ಷಕರೇ. ಓಂ ಕುಂಬಿನಿ ಸ್ವಾಹ, ಓಂ ನಮೋ ನಮಃ, ವೀಳಾನಿರೂಪತಿ ಶೂಲೆ ಖಡ್ಗಹಸ್ತೆ, ಸಿಂಹಾರೂಢೆ ಅಮುಖಮ್ಮೆ ವಶಮಾಗತ್ಯ ಕುರು ಸ್ವಾಹ. ಈ ಮಂತ್ರವನ್ನ ವೀಕ್ಷಕರೇ ನೀವು 48 ಬಾರಿ ಪಠನೆಯನ್ನ ಮಾಡಿ ಆ ತೆಂಗಿನಕಾಯಿಯ ಸುತ್ತ ಉಪ್ಪನ್ನು ಹಾಕಿ ಜಪಿಸುತ್ತಾ ಹೋಗಬೇಕು. ಆಗ ನೋಡಿ ವೀಕ್ಷಕರೇ, ನೀವು ಅಂದುಕೊಂಡಂತೆ ವಶೀಕರಣ ಯಶಸ್ವಿಯಾಗುತ್ತದೆ. ಉಪ್ಪನ್ನು ಹಾಕಿದ ನಂತರ ಏನು ಮಾಡಬೇಕು ಅಂದರೆ ಆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ, ಉಪ್ಪು ಮತ್ತು ಕರ್ಪೂರ ಏನಿದೆ ಅದನ್ನು ಒಂದು ಗಂಟು ಮಾಡಿ ಹರಿಯುವ ನದಿಗೆ ಬಿಡಬೇಕು ವೀಕ್ಷಕರೇ. ಹರಿಯುವ ನದಿಗೆ ಬಿಟ್ಟು ಬಂದು ನೋಡಿ ವೀಕ್ಷಕರೇ, ನಾನು ಹೇಳೋದಿಲ್ಲ, ನೀವು ಅಂದುಕೊಂಡಂತೆ ವಶೀಕರಣ ಯಶಸ್ವಿಯಾಗುತ್ತದೆ. ನಿಮ್ಮ ಗಂಡ ಹೆಂಡತಿಯ ಮಧ್ಯೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡಿ ವೀಕ್ಷಕರೇ. ಈ ಒಂದು ತಂತ್ರ ಮಾಡಿ ನೋಡಿ, ನಿಮ್ಮ ಗಂಡ ನೀವು ಆಡಿಸಿದ ಬುಗುರಿ ಥರ ಆಡ್ತಾನೆ. ಅಥವಾ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ದೂರವಾಗಿದ್ದರೆ ಈ ತಂತ್ರವನ್ನು ಮಾಡಿ ನೋಡಿ, ನಿಮ್ಮವರನ್ನ ಸುಲಭವಾಗಿ ವಶೀಕರಣ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ನಮಸ್ಕಾರ.